ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥವಾಗತ್ತಪ್ಪ. ತಂದೆಯಾಗಿ ಯೋಚನೆ ಮಾಡೋದು ಸಹಜನೇ, ಆದರೆ ನೀನೊಬ್ಬ ಕುಟುಂಬಸ್ಥ. ನಿನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇದ್ದಾರೆ. ಅವರ ಬಗ್ಗೆನೂ ನೀನು ಯೋಚನೆ ಮಾಡಬೇಕಲ್ವಾ? ನೀನು ಹೀಗೆ ಧೈರ್ಯ ಕಳ್ಕೊಂಡ್ರೆ ಅವ್ರ ಕಥೆ ಏನಾಗ್ಬೇಕು ಹೇಳು? ಹೇಗಮ್ಮ ಧೈರ್ಯವಾಗಿರ್ಲಿ? ಹೆತ್ತ ಮಗಳು ಇಷ್ಟು ಕಷ್ಟ ಅನುಭವಿಸ್ತಾ ಇರ್ಬೇಕಾದ್ರೆ ಯಾವ ತಂದೆ ತಾನೇ ಗಟ್ಟಿಯಾಗಿರೋದಕ್ಕಾಗುತ್ತೆ ಹೇಳಿ? ನಿಜ, ತಂದೆಯಾದವನಿಗೆ ಅವನ ಮಕ್ಕಳೇ ಪ್ರಪಂಚ. ಹಾಗೆ ತಾಯಿಗೂ ಕೂಡ ಕರುಳಿನ ಸಂಬಂಧ ಅನ್ನೋದು ಅಷ್ಟೊಂದು ಪವಿತ್ರವಾದದ್ದು. ಒಂದು ಮಗು ತಂದೆ ಮೂಲಕ ಪ್ರಪಂಚ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುತ್ತೆ. ತಾಯಿಯ ಮೂಲಕ ಮಾನವೀಯ ಮೌಲ್ಯಗಳನ್ನು ಕಲಿಯುತ್ತೆ. ವಿಧಿಯನ್ನ ಮೀರಿದ್ದು ಇಲ್ಲಿ ಯಾವುದೂ ಇಲ್ಲ. ಸ್ವತಃ ಭಗವಂತನಿಗೆ ವಿಧಿಯನ್ನು ಮೀರುವುದಕ್ಕಾಗುವುದಿಲ್ಲ. ಏನಮ್ಮ ವಿಧಿ? ಎಲ್ಲಿದೆ ಆ ವಿಧಿ? ಆ ವಿಧಿಗೆ ನಾವು ಸಂತೋಷವಾಗಿರೋದು ನೋಡಕ್ ಆಗ್ತಿಲ್ಲ ಅನ್ಸುತ್ತೆ. ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ, ಯಾವಾಗ ಒಡೆಯುತ್ತೋ ಯಾರಿಗೂ ಗೊತ್ತಾಗಲ್ಲ. ಜೀವನ ಅಂದಮೇಲೆ ಸವಾಲುಗಳು ಇದ್ದೇ ಇರುತ್ತೆ. ಅದನ್ನ ಗಟ್ಟಿಯಾಗಿ ನಿಂತು ಎದುರಿಸಬೇಕಷ್ಟೆ. ನಿನ್ನ ಮಗು ಈ ಕಷ್ಟಕ್ಕೆ ಹೋಗಬೇಕಾದರೆ ದೇವರ ಪ್ರೇರಣೆ ಇದ್ದೇ ಇರಬಹುದು. ಕೆಲವು ಸಮಸ್ಯೆಗಳು ಹೇಗೆ ಬರುತ್ತವೆ ಅನ್ನೋದನ್ನ ಊಹಿಸೋಕ್ಕೂ ಸಾಧ್ಯವಿಲ್ಲ. ನಿನ್ನ ಮಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು, ಆದರೆ ಈಗ ಬಂದಿರೋ ಸಮಸ್ಯೆ ನಿನ್ನ ಮಗಳನ್ನ ಕಾಪಾಡಬಹುದು. ದುಷ್ಟಶಕ್ತಿ ಕಂಟಕ, ದುಷ್ಟಶಕ್ತಿ ಕಂಟಕ. ದುರ್ಗಾ ಪೂಜೆಗೆ ವಿಘ್ನ, ದುರ್ಗಾ ಧ್ಯಾನಕ್ಕೆ ಭಂಗ, ದುಷ್ಟಶಕ್ತಿ ಅಟ್ಟಹಾಸ, ದುಷ್ಟಶಕ್ತಿ ಆಗಮನ, ಅಪಾಯ ಅಪಾಯ ಅಪಾಯ. ದುರ್ಗಾ ದುರ್ಗಾ ಧ್ಯಾನಕ್ಕೆ ಭಂಗ, ದುಷ್ಟಶಕ್ತಿ ಆಗಮನ, ಪೂಜೆಗೆ ವಿಘ್ನ, ಅಪಾಯ ಅಪಾಯ ಅಪಾಯ, ದುಷ್ಟಶಕ್ತಿ ಆಗಮನ, ಅಪಾಯ. ನಮಃ. ದುರ್ಗಾ ದುರ್ಗಾ, ಬೇಡ ಬೇಡ, ಕಣ್ತರಿ ಬೇಡ, ಯಾವುದೇ ಕಾರಣಕ್ಕೂ ಕಣ್ತರಿ ಬೇಡ. ಧ್ಯಾನ ಮುಂದುವರಿಸು, ಯಾವುದೇ ಕಾರಣಕ್ಕೂ ಕಣ್ತರಿ ಬೇಡ. ಮಾತು ನನಗೆ ಅರ್ಥ ಆಗ್ತಾ ಇಲ್ಲ, ಆದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನೊಳಗೆ ಏನೋ ಒಂದು ಭರವಸೆ ಹುಡ್ತಾ ಇದೆ. ಹಾಗೆ ನನಗೊಂದು ಪ್ರಶ್ನೆನೂ ಇದೆ. ಅದೇನು ಅಂತ ಕೇಳು. ನಮಗೆ ದುಃಖ ಅನ್ನೋದೇ ಮುಗಿತಾ ಇಲ್ಲ. ಈ ಪರಿಸ್ಥಿತಿ ಹಿಂದೆ ಯಾವ ಉದ್ದೇಶ ಇರುತ್ತೆ? ಇದಾಗ ಯಾಕೆ ಹೀಗಾಗಿದೆ? ಅವಳು ಯಾಕೆ ಹೀಗೆಲ್ಲ ಅನುಭವಿಸ್ಬೇಕು? ಉದ್ದೇಶ ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ, ಆದರೆ ಅದನ್ನ ತಿಳ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅದರ ಬಗ್ಗೆ ನೀನು ಯೋಚಿಸಬೇಡ. ಆದರೆ ಈಗ ನಿನ್ನ ಮಗಳು ಹುಷಾರಾಗೋದ್ರ ಬಗ್ಗೆ ಮಾತ್ರ ಗಮನ ಇರಲಿ. ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಕಣ್ಣಿಗೆ ಬಟ್ಟೆ ಕಟ್ಟಿದಾಗಿದೆ. ಕತ್ಲೆ ಬಿಟ್ರೆ ನನಗೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ನಿನ್ನ ಕಣ್ಣ ಮುಂದೆ ಇರೋದು ಕತ್ತಲೆ ಅಲ್ಲ, ಜಗವನ್ನೇ ಬೆಳಗಿಸೋ ಜ್ಯೋತಿ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ನಿನ್ನ ಮಗಳ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ.
ಅಮ್ಮ, ನೀವು ಹೇಳ್ತಾರ ನಿಜನಾ? ನಿಜವಾಗ್ಲೂ ನಿಮಗೆ ನನ್ನ ಮಗಳನ್ನ ಉಳಿಸ್ಕೊಳ್ಳೋ ದಾರಿ ಗೊತ್ತಿದ್ಯಾ? ಹೌದು, ಗೊತ್ತಿದೆ. ಅಮ್ಮ ಅಮ್ಮ ಪ್ಲೀಸ್, ಅದೇನು ಅಂತ ಬೇಗ ಹೇಳಿ. ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ನನ್ನ ಮಗಳು ಮೊದಲಿನ ಥರ ಆದ್ರೆ ಸಾಕು ನನಗೆ. ಖರ್ಚಾಗುತ್ತೆ, ಆದ್ರೆ ಹಣ ಅಲ್ಲ, ನಿನ್ನಲ್ಲಿರುವ ನಿಷ್ಠೆ ಮತ್ತು ಛಲ. ಅದಕ್ಕೆ ನೀನು ಸಿದ್ಧವಾಗಿದೀಯಾ? ಖಂಡಿತ ಅಮ್ಮ, ಇದರಲ್ಲಿ ಯಾವ ಅನುಮಾನನೂ ಬೇಡ. ಸರಿ, ಹಾಗಾದ್ರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಕಾಡಿದೆ. ಅಲ್ಲಿ ಅರ್ಧ ಸೂರ್ಯಾಕೃತಿಯುಳ್ಳ ಎಲೆಗಳು ಹೊಂದಿರುವ ಗಿಡ ಇದೆ. ಅದು ಅಪರೂಪದ ಸಸ್ಯ. ಅದು ಅಷ್ಟೊಂದು ಸುಲಭವಾಗಿ ಕಣ್ಣಿಗೆ ಕಾಣೋದಿಲ್ಲ. ಆ ಎಲೆಗಳು ಸಾಮಾನ್ಯವಾದದ್ದಲ್ಲ. ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸುವ ಶಕ್ತಿ ಇದೆ. ಆ ಎಲೆಗಳನ್ನು ತಂದು ಔಷಧಿ ಮಾಡಿ ನಿನ್ನ ಮಗಳಿಗೆ ಕೊಟ್ಟರೆ ಸರಿ ಹೋಗುತ್ತೆ. ಸರಿ ಅಜ್ಜಿ, ಅದು ಏನೇ ಆದ್ರೂ ಆ ಗಿಡ ನಾನು ಹುಡುಕ್ತೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಬರ್ತೀನಿ. ಸ್ವಲ್ಪ ನಿಲ್ಲಪ್ಪ. ಯಾಕಮ್ಮ? ಅಲ್ಲಿಗೆ ನೀನೊಬ್ಬನೇ ಹೋಗೋದು ಬೇಡ. ಕೇಸರಿ, ಅಜ್ಜಿ, ಇವನು ನನ್ನ ಮೊಮ್ಮಗ ಕೇಸರಿ ಅಂತ.